ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್. ನಾನು ಲಾವಣ್ಯ. ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಎಷ್ಟೊತ್ತು ಅಂತ ಅಂದರೆ ಒಂದು 5 ಕಾಲು ಆಗಿರಬೇಕು. ನಾನು 5 ಗಂಟೆಲೇ ಎದ್ದೆ. ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಬಿಟ್ಟು ಇವಾಗ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ವಾಯ್ಸ್ ಕೇಳಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಇವಾಗ ಎದ್ದಿದ್ದೀನಲ್ವ, ಅದಕ್ಕೆ ಹಂಗೆ ಬರ್ತೈತೆ ವಾಯ್ಸು. ಇವತ್ತು ನಮ್ಮ ದೊಡ್ಡಮ್ಮ ಆಗಬೇಕು, ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಅಲ್ಲಿಗೆ ಹೋಗಬೇಕು. ಇನ್ವೈಟ್ ಮಾಡಿದ್ದಾರೆ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಇದು ನಾನು ಸ್ವಲ್ಪ ಐರು ಬೆಳ್ಕೊಳ್ಳೋ ಥರ ಆಯ್ತಾಯಿತು. ಮೂಗ್ಬಿಟ್ಟು ಚುಚ್ಚಿರೋ ಹತ್ರ ನೋವ್ತಾಯಿತ್ತು ತುಂಬ, ಅದಕ್ಕೆ ಅದು ಲವಂಗ ಹಚ್ಚಿದ್ದೀನಿ. ನಿಮಗೂ ಬೇಕಂತಂದರೆ ಇಲ್ಲಿ ಗುಳ್ಳೆ ಆಗೋದು ಆ ಥರ ಎಲ್ಲ ಆಯಿತು ಅಂದರೆ ಚುಚ್ಚಿರೋದವು ನೀವು ಲವಂಗನ ಹಚ್ಚೋದಕ್ಕೆ ಬೇಗ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಾನು ನೈಟು ಲವಂಗ ಹಚ್ಚಿ ಮಲ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡೋಕ್ಕೂ ಆಗ್ತಿಲ್ಲ. ಬನ್ನಿ ನೋಡೋಣ. ಇವಾಗ ಸ್ನಾನಕ್ಕೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಟ್ಬಿಟ್ಟು ಬೇಗ ಹೋಗಬೇಕು. ಯಾಕೆಂದರೆ ಬೇಗ ಸ್ಟಾರ್ಟ್ ಆಗುತ್ತೆ ಪೂಜೆ ಎಲ್ಲ. ಲೇಟಾಗಿ ಹೋಗಿ ಪೂಜೆ ಅಟೆಂಡ್ ಮಾಡಲಿಲ್ಲ ಅಂತ ಅಂದರೆ ಹೋಗೋದು ಸುಮ್ಮನೆ ವೇಸ್ಟ್, ಬರೀ ಊಟಕ್ಕೆ ಹೋದು ಅನ್ನೋ ಥರ ಆಗುತ್ತೆ. ಹೋದರೆ ಪೂಜೆಗೆ ಹೋಗಬೇಕು ಅನ್ನೋ ಥರ ನಾನು ಬೇಗ ಎದ್ದಿರೋದು. ಇವಾಗ ಬೇಗ ಹೊರಡೋಣ ಬನ್ನಿ. ಇವತ್ತಿನ ದಿನ ಚೆನ್ನಾಗಿ ಅಂದರೆ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ ಇವತ್ತು, ಸ್ಪೆಷಲ್ ವ್ಯಕ್ತಿಗಳು. ಅವ್ರೂ ಕರ್ಕೊಂಡು ಬರೋಣ ಒಟ್ಟಿಗೆ ಮನೆಗೆ. ಫುಲ್ಲು ರೆಡಿಯಾಗಿದ್ದೀನಿ. ಇವಾಗ ಫುಲ್ ಪೂಜೆನೇ ಆಯಿತು, ಮತ್ತು ತಿಂಡಿ ಆಯಿತು, ರೆಡಿ ಆಯಿತು. ಇನ್ನೇನೋ ಹೊರಡಬೇಕು. ತಿಂಡಿನೂ ಮಾಡಾಯಿತು. ಹೊರಡೋಣ. ಈಗ ನಟರಾಜ ಸರ್ವಿಸ್ ಅನಿಸುತ್ತೆ ಬಸ್ ಸ್ಟ್ಯಾಂಡ್ ಗಂಟ. ಎದ್ದೇಳ್ತಾ ಇಲ್ಲ ಯಾರನ್ನೂ ಬಿಟ್ಕೊಡೋಕ್ಕೆ. ನೋಡೋಣ, ಆಟೋ ಸಿಕ್ಕೋರು ಆಟೋಗೆ ಹೋಗೋದು, ಇಲ್ಲ ಅಂತಂದರೆ ನಡ್ಕೊಂಡು ಹೋಗೋದು. ಎಷ್ಟು ಕಾಯಿಗೆ? 2 ಕಾಯಿಗೆ ಇದು ಕೊತ್ತಂಬರಿ ಸೊಪ್ಪು. ಜಾಸ್ತಿ ಸರಿ ಕಾಯಿಗೆ ಚಟ್ನಿಗೆ ಕಣಮ್ಮ ಸಾಕು ನೋಡಿ, ಕಾಯಿ ನೋಡಿ ಸಾಕೆ. ಉಪ್ಪು ನೋಡಿ ಹಾಕುವ, ಕಡಿಮೆ ಕರ್ಬೇವು ಹಾಕಲ್ಬೇಕಿಂದಿ? ಕರಿಬೇವು ಹಾಕುವ, ನಿಮ್ಮ ರೆಸಿಪಿಲಿ ಹಾಕುವ. ಈಗ ಕರಿಬೇವಿನ ಜೀರಿಗೆ ಹಾಕ್ಬಿಡೋಣ. ಹೆಸರು ಬೇಳೆ ಇಲ್ಲ ಕೆಳಗಡೆ ಐತಾ? ಇದು 4 ಸಲ ಅಷ್ಟೇ ತೊಳೆದಿರೋದು. ತೊಳೆದು ನೀರು ಬಿಡಬಾರ್ದು ಲಾಸ್ಟ್ ಅಂತ ಹಾಕೋದಕ್ಕೆ ಹಾಕೋ ರಾಜು. ಇದು ಕಟ್ ಮಾಡೋ, ನೆಕ್ಸ್ಟ್ ಅತಿ ಮಾಡುವ. ಅದ್ರ ಮನೆಗೆ ಪಟ ಅಂತ ಹಚ್ಕೋತೀವಿ. ಈ ಥರ ಎಲ್ಲ ಹಿಂಗೆ ಎಳ್ಕೊಂಡು ಕುತ್ಕೊಂಡ್ರೆ ಸೊ ಸ್ಟಾರ್ಟ್ ಮಾಡಲ ಬಿಸಿನೀರ. ಇರೋ ಅಡುಗೆ ಕೆಲಸನೇ ಮಾಡೋಕ್ಕಾಯ್ತಲ್ಲ ಡೈಲಿ. ಒಂದು ದಿನ ಕಷ್ಟರಿ ಅಡುಗೆ ಕೆಲಸ ಎಲ್ಲ ಮಾಡ್ತೀನಿ. ಹೌದಾ? ಅಷ್ಟೊಂದು ಗೊತ್ತಾವೇನೋ? ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ಯಾ ಕಿಂದಿ? ನಾವು ಫೇಮಸ್ ಆಗಲಿಲ್ಲ, ನಮ್ಮ ಬಾಸ್ ಫೇಮಸ್ ಆಗಿರೋದು. ಯಾರು? TVS ಕ್ಯಾಟ್ರಿಂಗ್ ಸರ್ವಿಸ್. ನಿಮ್ದು ಕ್ಯಾಟ್ರಿಂಗ್ ಸರ್ವಿಸ್ ಆಯ್ತಾ? TVS ಕತ್ರಗುಪ್ಪೆ, SGR ಕ್ಯಾಟ್ರಿಂಗ್, ವಿದ್ಯಾಪೀಠ ಸರ್ಕಲ್, ಉಡುಪಿ ರಾಘವೇಂದ್ರ ಭಟ್ರು. ಈಗ ನೀನು ಒಬ್ನೇ ಕರೆದ್ರೆ ಒಬ್ನೇ ಹೋಗಿ ಮಾಡ್ತೀಯ ತಾನೆ? ನೀನು ಹುಡುಗರು ಕರ್ಕೊಂಡೋಗಿ? ಹೌದು, ಮಾಡ್ತೀವಿ ಮೇಡಮ್. ಅದನ್ನ ಹೇಳಿದ್ದು. ನೀನೇ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಬಿಸ್ನೆಸ್ ಮಾಡ್ತೀವಿ, ಏನಿಲ್ಲ. ಹಳ್ಳಿ ಸೈಡು ಹಿಂಗೆ ನಮ್ಮ ಸಂಬಂಧಿಕರ ಮನೆಗಳೆಲ್ಲ ನಾವೇ ಮಾಡೋದು. ನಮ್ಮ ರಜನಿ ಎಂಗೇಜ್ಮೆಂಟ್ ಎಲ್ಲ ನಾವೇ ಮಾಡಿದ್ದು. ನನ್ನ ಮಗನ ಬರ್ತಡೇ ಅಲ್ಲೂ ನೀನೇ ಮಾಡಿದ್ದು. ನೀನೇ ಬಂದಿದ್ಯಲ್ಲ, ನಮ್ಮೆಲ್ಲರ ಕೆಲ್ಸನೂ ಕಿತ್ಕತೀಯ. ಹೇಳು. ಈರುಳ್ಳಿ ಬಾಕ್ಸ್ ಟೈಪ್ ಇದ್ರೆ ಕಾಯಿ ಪಲ್ಯ ಮಾಡ್ಬೋದು, ಆಮ್ಲೆಟ್ ಮಾಡ್ಬೋದು. ನೈಟ್ ಇನ್ನ ಚೆನ್ನಾಗಿ ಹಚ್ಚಿದ್ರೆ ಶಾಂತಂ ಪಾಪಂ ಸತ್ಯನಾರಾಯಣ ಕೂತಾರಲ್ಲಿ ಸ್ವಾಮಿ ಕೂತವ್ರೆ. ಸ್ವಾಮಿಗೆ ಮೋಸ
ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಸಾದ ಮಾಡ್ಕೊಟ್ಟಿದ್ದೀವಿ 1 kg ಸ್ವಾಮಿಗೆ. ಅಣ್ಣ ಇನ್ನ ಎಷ್ಟು ದಿನ ತಿನ್ನಂಗಿಲ್ಲ ನೀವು? 48 ದಿನೇನೋ. ಮಾಡು. ಇನ್ನೊಂದು 2 ಈರುಳ್ಳಿ ಹಾಕು. ನೆಮ್ಮದಿ ಕೆಲಸ ಒಂದು ನಾವು ಹಸಿ ಬರ್ತೀವಿ. ನಾವು ಹಸಿ ಬಡವರು. ಯಾರು ಏನು ಮಾಡ್ಕೊಳಕ್ಕೆ ನಾವು ಹಸಿ ಇಂಪ್ರೂವ್ಮೆಂಟ್ ಆಯ್ತು ಇವಾಗ. ಹಂಗೆ ನಮ್ಮ ಹಿಂಗೆ ಅಣ್ಣನ ಮಠ ಅದೇ ನಮ್ಮ ನಾವು ಸೇರ್ಕೋತೀವಣ್ಣ. ನಮ್ಗೆ ಅಡಿಗೆ ಕೆಲಸ ನಮ್ಗೆ ಕೊಟ್ಬಿಡು. ಯಾಕೆ ನೀನ್ ಸಂಸಾರ ಹಸ್ತಕಲ್ಲ ನಾನು ಹೇಳಿದ್ರು ಮಠಕ್ಕೆ ಅಡಿಗೆ ಕೆಲಸ ನಮ್ಮ ಹಸಿ ಬರ್ತೀವಿ, ಅಡಿಗೆ ಕೆಲಸ ಮಾಡ್ಕೊಂಡು ದುಡ್ಡು ಗಿಟ್ಟು ಮಾಡುವ. ನಿಮ್ಮ ಮಠದಲ್ಲಿ ಇರೋರಿಗೆಲ್ಲ ಅಡಿಗೆ ಬಿಡುವೆ. ಫ್ರೀಡಮ್ ಸಿಂಪಲ್ ಆಯಲ್ ಬಳಸುವ ಆಯಲ್. ಆಂಜನೇಯ ಕೇಳಕ್ ಹಾಕು ಕೆಂದಿ. ಕಡಲೆಬೇಳೆ, ಹ್ಮ್ ಉದ್ದಿನಬೇಳೆ, ನಿಮ್ಗೆ ಎಷ್ಟು ಬೇಕಷ್ಟು ಎಷ್ಟು ಬೇಕಷ್ಟು ಅನ್ಬೋದು. ನಾವು ಮಾಡಿದ್ರೆ 30 ಗಂಟೆ ಹಾ ರೆಡಿ ಆಗಿದೆ. ಎಲ್ಲ ತೆಗೋಣ. ಏನು ಪಲಾವ್ ಇದು, ಶಾವಿಗೆ ಪಾಯಸ, ಶಾವಿಗೆ ಪಾಯಸ, ಅದು ನುಗ್ಗೆಕಾಯಿ, ನುಗ್ಗೆಕಾಯಿ ಸಾಂಬಾರ್, ನಳ್ಳಿ ಮೂಳೆ. ಟೇಸ್ಟ್ ನೋಡಿದ್ಲ ಸಾರು? ಲವ್ ಭೂಮಿತಾಯಿ ಹೋಗ್ಬೇಕು ಅಷ್ಟಗೆ. ಭೂಮಿತಾಯಿನ ಅದು ಗಾರೆ ಎಲ್ಲ ಒಂದೊಂದಕ್ಕೆ ಎಷ್ಟು ಹಚ್ಬೇಡ ಕೆಂದಿ. ಶಾವಿಗೆ ಪಾಯಸ ಟೇಸ್ಟ್ ನೋಡ್ದಾ? ಎಲ್ಲ ನೋಡಿದ್ದೀನಿ. ಸವಿಯಾದ ಶಾವಿಗೆ ಪಾಯಸ. ಕಡಲೆಬೇಳೆ, ಉದ್ದಿನಬೇಳೆ ಕರುಮ್ ಬಂದ್ಬೇಕು. ಆ ಥರ ಮಾಡ್ಕೊಳ್ಳಿ. ವಯಸ್ಸಾದವರಿಗೆ ಗರಿಗಾರಿಯಾಗಿ ಇರಬೇಕು. ಸಾಸಿವೆ ಒಗ್ಗರಣೆ, ಹಾಂ, ಸಾಸಿವೆ, ಜೀರಿಗೆ, ಹಾ ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ನಾನು ಮಾಡ್ಕೊಂಡಿರೋ ಒಗ್ಗರಣೆ. ಮತ್ತು ಈರುಳ್ಳಿ, ಸ್ವಲ್ಪ ಚೀಲಿರೋ ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಷ್ಟು 2 ಚಕ್ಕೆ, ಬೀನ್ಸ್ ಕಾಕ ಬೇಯಿಸ್ಕೊಂಡಿದ್ಯಾ? ಹಾಂ, ಶುಂಠಿ ಪೇಸ್ಟ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 3 ಸಪ್ರೇಟ್ ಇದ್ರೆ ಮನೆಗೆ ಯೂಸ್ ಆಯ್ತದೆ. ನಾವು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕೋಬೋದು. ಅಲ್ಲ ಕಣೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ತಾನೇ ಒಟ್ಟಿಗೆ ಆಡ್ಸೋದು. ಹಾಕ್ಬಾರ್ದು. ಹ್ಮ್ ನಾವು ಬೆಳ್ಳುಳ್ಳಿ ಜಾಸ್ತಿ ಬೇಕಾ ಬೆಳ್ಳುಳ್ಳಿ ಹಾಕಬೇಕು, ಶುಂಠಿ ಬೇಕಾ ಶುಂಠಿ ಹಾಕಬೇಕು. ನೆನ್ಪಾಯ್ತು. ಅಲ್ಲಿ ನೋಡ್ಬಿಟ್ಟು ನೆನ್ಸ್ಕೊಂಡೇನು. ತೊಳ್ಕೊಳ್ರಿ, ಅನ್ನ ಬಿಸಿಬೇಕು. ಸಕ್ಕರೆ ಹಾಕ್ತೀವಿ. ಈ ಪಲ್ಯಕ್ಕೂ ಸಕ್ಕರೆನಾ? ಹಾಂ, ಏ ಕ್ಯಾಂದಿ. SP ಹಿಂಗು ಹಾಕ್ಬೇಕು ಅಡುಗೆಲಿ. ಕೊತ್ತಂಬರಿ ಸೊಪ್ಪು. ಏನು ಕಾಯಿ ಇವನು ಶಿಫ್ಟ್ ಆಯ್ತು. ಆಂಟಿ ಲೆಕ್ಕ ಆಂಟಿ ಮಾಡ್ಬೇಕಾಗಿ ನಿಂಬೆಹಣ್ಣು, ಹುಳಿಗೆ ಜಾಸ್ತಿ ಏನ್ ನೆನ್ಸ್ಕೊಂಡೆ ಅಂದ್ರೆ ಸಿಹಿ ಖಾರ ತಿನ್ನಲ್ಲ, ಸಿಹಿನೂ ತಿನ್ಬೇಕು ಸ್ವಲ್ಪ. ध्यानं समर्पयामि आसनत्वे ओम श्रीमन्महापुष्पमालिकां समर्पयामि पादयोगों पाध्यारविन्दं लक्ष्मीनारायण स्वामिने नमः यतस्य दिवसाचरितः मनसङ्कल्पितसत्यनारायण स्वामी देवता आप्यायस्व समेतते विश्वतसो मरुष्णीं भवाभाजससङ्गते ओम श्री लक्ष्मीनारायण स्वामी देवता प्रियन्ताम्
ಓಂ ಹಾಪ್ಯಾಯ ಸ್ವಸಮೇತತೆ ವಿಶ್ವತಸೋ ವೃಷ್ಣೀಂ ಭವ ಭಾಜಸ್ಸ ಸಂಗತೆ ಶ್ರೀ ಲಕ್ಷ್ಮೀನಾರಾಯಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂರ್ವೋತ್ತರಾಯ ವಿಶೇಷವಿಶಿಷ್ಟಾಯಾಮಸ್ಯಾಂ ಶುಭದಿತೋ ಲಕ್ಷ್ಮೀನಾರಾಯಣಾಯ ವಿದ್ಮಹೇ ಸುಖಪ್ರದಾಯ ಧೀಮಹಿ ತನ್ನೋ ಲಕ್ಷ್ಮೀನಾರಾಯಣ ಪ್ರಚೋದಯಾತ್. ಓಂ ನನಗೆ ನೀವು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಕುಡಿ ಆಯ್ತಲ್ಲ, ಎಲ್ಲ ಮಂಗಳಾರತಿ ಆಗಿದೆ. ತಿಂಡಿ ಹೆಂಗ್ ಮೊದಲಾಗಿ ಯಾರಿಗೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ ಇರೋದಿಲ್ಲ ಆರ್ಥಿಕವಾಗಿ. ನೀನಕ್ಕೆ ಅಂದೆ ಬಟ್ಟ ಎಲ್ಲ ಚೆನ್ನಾಯ್ತಾ? ಇವರೇ ವಾರಂಟಿ ಅಂತ ಇವ್ರ ಮನೆಗೆ ಬಂದಿರೋದು. ಕರೆಕ್ಟಾಗಿ ಬಡ್ಸಿದೀವಾ? ಇವರೇ ಅವರಿಬ್ರು ಸ್ಪೆಷಲ್ ವ್ಯಕ್ತಿಗಳು. ಇವರು ನಮ್ ದೊಡ್ಡಮ್ಮ, ಇವರು ನಮ್ಮವ್ವ. ಚಿನಿ ಹೋಗಿದಾ ಸ್ಕೂಲ್ಗೆ? ಬೇಜಾರಾಗ್ಲಿಲ್ವಾ ಇವತ್ತು? ಅಮ್ಮನ್ ಕೇಳಲಿಲ್ವಾ ನೀನು? ಏಕೆ ಬೇಡ ನಾನು ಬೇಕಾ ಮತ್ತೆ ಕೇಳಲಿಲ್ವಾ? ಒಂದ್ ಐಸ್ ಕ್ರೀಮ್ ಬೆಲೆ ಅಷ್ಟೇ ನಾನು ಮಾತಾಡ್ಸಲ್ವಾ ಅಜ್ಜಿನ? ಇನ್ನೊಸಿ ತಿನ್ರಿ, ಏನಾಗಲ್ಲ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳು ಅವಳಿಗೆ. ನೋಡಲಿ ಈಗ ಅವನು ತಿನ್ಸೀಗ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಕೇಕು ಪಾಪ, ಕೇಕು ತಿನ್ನು. ನೀನ್ ದಿವಿ ಅಲ್ಲ, ನೀನು ಕಳ್ದಿವಿ. ಇನ್ನೇನು ಇನ್ನೇನು ಎದ್ರಕೋಬಿಟ್ಟ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅರ್ಜು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ಬೆಲ್ ಬಟನ್ ಒತ್ತಿ.